ನಿನ್ನ ಕೊಂತನ ಬರ್ತಿ ಅಂತ ಹೇಳಿ, ಯಾಕಂದ್ರೆ ಲಾಭದ ಕೆಲಸ ಮಾಡೀನಿ ನಾನು. ಹೌದಾ ಬಿ ನಾ ಇರೋದ ಅದಕ್ಕ. ಎಡ್ಡಿ ಯಾಕೆ ಗುದ್ದಾಕತ್ತಿ? ಏನಾದ ಜಡ್ಡಿ ಹಿಂಗ್ಯಾಕೆ ಗುದ್ದಾಕತ್ತಿ? ಎತ್ತ ಲಂಬ ಎತ್ತ ಪಿಂಡ ಹೋತ್ ನೋಡು. ಏನಿನ್ನವನು ದುಡ್ಡಲ್ಲ ದುಗ್ಗಡೆಲ್ಲ. ಏನ ಬಿಡಿಸ್ಯಾರ ಹೇಳ. ಚಿಣಿ ಕೈ ಕೊಟ್ಟು ಹಂಗಂದ್ರೆ ತುದಿ ತಿಕ್ಕಿದಿ, ಬಡ್ಡಿ ತಿಕ್ಕಿದಿ, ನಡ್ಬರ್ಕಿಂದ ಏನು ಬಿಟ್ಟಿದಿ, ಅದ ಪೇಲ್ ಮಾಡ್ಯದ ನಿನ್ನ. ಅಂದ್ರ ಅವು ಬಂಗಾರದ ಚಿಡಿ ಅಲ್ಲ, ಬಂಗಾರದ ನೀರು ಕುಡಿಸ್ಯಾರ್ಲಿ ಅವು. ಅಯ್ಯಯ್ಯೋ, ನನ್ನ ತಮ್ಮ ನನಗೆ ಮೋಸ ಮಾಡ್ತಾನಂತ ನಾನು ಅನ್ಕೊಂಡಿರ್ಲಿಲ್ಲ ಶೆಟ್ಟಿ. ಅವಂದು ಐತಿ ಏನಿದ್ರ. ಅವು ಹೇಳಿದ್ಮೇಲೆನ ಈ ಕಾರ್ಯ ಮುಂದಕ್ಕೆ ಹಾಕಿದ್ದು. ಎಸ್ಟಿಮೇಟ್ ಏನು ಹಾಕ್ಯಾನೇನವ? ಅವನ ಹೇಳಿದೆ, ಅಕ್ಕ ನಾ ಎಲ್ಲ ಚೆಕ್ ಮಾಡ್ಸ್ಕೊಂಡ್ ಬಂದೇನೆ, 3 ಲಕ್ಷ ರೂಪಾಯಿ ಕೊಡು ಅಂತ. ಚಲೋ ಆತಾಳ. ಅವು ಏನು 3 ನಿಮ್ಮ ತಮ್ಮ ಹೇಳ್ಯಾನಲ್ಲ, ಅವು 3 ಜೋಡಿ ಬಾಳೆ ಮಾಡ್ರಿ. ಅದ್ಯಾಕ ನಾನು ಇನ್ಮೇಲೆ ನಿನಗೆ ಡ್ರೈವರ್ಸ್. ನೀ ಹಂಗಂದ್ರ ಸೋಡ್ ಚೀಟಿ. ಅಯ್ಯಯ್ಯೋ ಶೆಟ್ಟಿ, ನೀ ಸೋಡ್ ಚೀಟಿ ಕೊಟ್ರ ಮುಂದೆ ನನಗತಿ ಹೆಂಗ? ಅದೋ ಗತಿ. ಹಂಗಾಗಕ್ಕ ನಾನು ಬಿಡಂಗಿಲ್ಲ. ನಾವು ನಿನ್ನ ಜೊತೆಗಿದ್ದು ಜೀವನ ಮಾಡೇನಿ ಅಂದ ಮ್ಯಾಗ ಇವು 3 ಚಿಡಿ ತಗೊಂಡೇನಿ ಅಂದ್ರೆ ಒಂದು ನೀ ಇಟ್ಕೋ, ಒಂದು ನನ್ನ ತಮ್ಮ ಇಟ್ಕೊಳ್ಳಿ, ಒಂದು ನಾ ಇಟ್ಕೊಂತೀನಿ. ನನಗದು ರೂಢನ ಇಲ್ಲ. ಏನು ಮಾಡಲಿ, ಇದ್ದುವ ಮಂದಿ ಕೊಟ್ಟು ಆರಾಮ್ ಕುಂತೀನಿ. ಹಂಗ ಅನ್ಬೇಡ ಶೆಟ್ಟಿ, ನೀನು ಬಿಟ್ರೆ ನನಗೆ ನನಗೆ ಆಪರೇಷನ್ ಆಗ್ಯದ. ಮುಚ್ಚೋ ಬಾಯಿನ. ಅಲ್ಲೋ, ನಾ ಏನ್ ನಿನ್ನ ದ್ರೋಹ ಮಾಡೇನಿ ಅಂತ ಒಡ ಹುಟ್ಟಿದ ಅಕ್ಕ ಈ ರೀತಿ ಮೋಸ ಮಾಡ್ತೀಯ? ನನಗೆ ದ್ರೋಹ ಮಾಡಿಲ್ಲ, ಇಡೀ ಊರನ ಮಂದಿಗೆ ದ್ರೋಹ ಮಾಡ್ರಿ, ಮೋಸ ಮಾಡ್ರಿ ನೀವು. ಸ್ವಪ್ನ ಇದು ತೂ ಅಲ್ಲ. ಸಂಗು, ನಾ ಬರ್ತೀನಿ. ಯಾಕೆ ಬರ್ತಿ? ಅವ ಏನನ್ನಕತ್ತಾನ ಅದನ್ನ ಹೇಳಂಗ. ಏನಂತಂದ್ರ ಬಂಗಾರದ ಚಿಡಿ ಅಂತ ಹೇಳಿ ಕೆಬ್ಬಣ ಚಿಡಿ ಕೊಟ್ಟಿ ಎಲ್ಲ ಮೋಸ ಮಾಡ್ದಂಗಲ್ಲ ನೀದು. ಅದಕ್ಕೆ ಅವೇನನ್ನಕತ್ತಾನ? ನನಗ ಸೋಡಾ ಚೀಟಿ ಕೊಡ್ತಾನಂತ. ಸೋಡ್ ಚೀಟಿ ಸಿಂಪಲ್ ಕೊಡ್ತಾನಂತ. ಸದ್ಯ ಕೊಡೋನು ಯಾವ ಬೇಕಾಗೈತಿ? ನಿಮ್ಮ ಸೋಡಾ ಚೀಟಿ ಕೊಟ್ರೆ ಮುಂದೆ ನಮ್ಮ ಜೀವನ. ಯಾಕೆ ವಿಚಾರ ಮಾಡ್ತಿ? ನಮ್ಮ ಹಳೆ ಉದ್ಯೋಗ ಇಲ್ಲನ. ಬರವೋ ನಿಂಗೆ ಹೋಗಂಗ ಹೋದ್ರಗ ಹೋಗಂದಾಳ ನೀರ್ ಹಾಕ್ರಂಗೆ. ಹಲೋ, ನೀವು ಇವ್ರ ಅಂತೇಳಿ ಇಲ್ಲಿವರೆಗೂ ಊರಾಗ ಯಾರಿಗೂ ಹೇಳಿಲ್ಲ, ಖರೇವ ಹೇಳಿಲ್ಲ. ಹಂಗನ್ಬೇಡಪ್ಪ ಗೌಡ. ಅಪ್ಪೋ ಹಳೇದು ತೆಗಿಬೇಡ. ಇಲ್ಲ ನೀ ಇರು. ಏ ಕೊಡು ಸೋಡ್ ಚೀಟಿ ಕೊಡ್ ನೀನು. ಅಕ್ಕ ನಡಿ. ನಿಮ್ಮವ್ರು ನಾನು ಮರ್ಯಾದೆ ಕಳೆದಿರಿ. ಮುರುಗ ಅವನ್ನ ಕಟ್ಕೊಂಡ ನೋಡಿವ ಅಂತೇಳಿ ಇನ್ನೂವರೆಗೂ ಊರಾಗ ಒಬ್ಬರಿಗೂ ಹೇಳಿಲ್ಲ ನಾನು. ಈಕಿ ಇವ್ರ ಅಂತೇಳಿ ಚಲೋ ಮಂತ ಹುಡುಗಿ ಅಂತೇಳಿ ನಾ. ಯವ್ವ ತಪ್ಪ ಮತ್ತ ಹಂಗ ಅನ್ಬ್ಯಾಡ ನೋಡ್. ಈ ಹೆದರಿಕೆ ಇರ್ಬೇಕ ಗೌಡ. ಬರ್ಲಿ ನೀ ಏನು ನಿಮ್ಮ ಅಕ್ಕಗೆ ನೀನ ಮೋಸ ಮಾಡದ ಅನ್ಲಿ. ಅವು ಚಿಣಿ ಕೊಟ್ಟಿ ಅಂತಾರ. ಅವು ಚಿಣಿ ಏನು ಮಾಡ್ಬೇಕಾಕಿ ಪಾಪ. ಊರನ ಮಂದಿ ನೀವು ಕೊಡ್ತಿದ್ರಲ್ಲ, ಕಿಲೋಗಟ್ಲೆ ಬಂಗಾರ ನಾನ ಕೊಟ್ಟಿನಿ, ತಗೊಂಡಿಲ್ಲಕ್ಕಿ. ಅವು ಚಿಣಿ ಕೊಡ್ತಾರ ಅನ್ಲಿ. ನೀ ಎಷ್ಟು ಕೊಟ್ಟಿದಿ ಎಷ್ಟು ನಂಗೆ ಗೊತ್ತಿಲ್ಲ. ರೊಕ್ಕ ಅದಾವ ಇಲ್ಲ? ಅದಾವಲ್ಲ. ಯಾರ ಹತ್ರ? ನನ್ನ ಹತ್ರ ಅದಾವ. 3 ಲಕ್ಷ. ಏನಿಲ್ಲ, ಅದ್ರಾಗ 300 ರೂಪಾಯಿ ಖರ್ಚು ಮಾಡಿ ಉಳ್ಕೆದು ಕೊಟ್ಟು ಮಾಡ್ಕೊಳಕ್ಯಾರ ಅಂತಕ್ಕಿರ್ಬೇಕು. ಅವ್ರಿಗೇನು ಕಡಿಮೆ ಮಾಡ್ಕೊಳ್ಳೋವರ ಹೆಂಗಿರ್ಬೇಕು? ಹೆಂಗದ ನೀ? ಇದು ಏನೇನು ತಿಂತದ ಏನೇನು ಆಗ್ತದ ಅನ್ನೋದು ಅವಕ್ಕೇನು ಗೊತ್ತೈತಿ. ಯಾಕ ಮಾಡ್ಕೊಂತಾವು 3 ದಿನದಾಗ ಓಡಿ ಹೋಗ್ತಾವು. ನಾ ಚಂದಿಲ್ಲ, ಚಂದ ಇದೀವಿ, ತಗೊಳ್ಳೋ ಪ್ರಯತ್ನ ಹೇಳಿದ್ನಿ. ಆತಳ ಕನ್ಯಾ ಇದ್ದವ್ರಿಗೆ ಸಿಗವಲ್ಲು, ನೌಕರದಾರಿಗೆ ನಿನಗೆ ಸಿಗ್ತದಂದ್ರೆ ನೀ ಹುಡುಕ್ಬೇಡ, ನಾ ಹುಡುಕೊಂಡೀನಿ. ನಮ್ಮ ಮಂದಿಗೆ ಹುಡುಕ್ಯಾ ಕೊಟ್ಟೀನಿ. ಅವ್ರವ್ರು ಚಂದ ಅದಾರ, ನಾನು ಹೊಯ್ಕೊಂತ ಕುಂತೀನಿ. ಆ ಬೀರಪ್ಪನ ಮಗಳು ನಾಗರತ್ನದಾಳಲ್ಲ, ಯವ್ವಾ
ನಾನು ಇರೋದು ಪಾರ್ಟಿನ ನಿರೋಧ ಅನಬಾಡು ಯಪ್ಪ ವಿರೋಧ ಪಾರ್ಟಿ ಅನ್ನು ಹ್ಞೂ ಆಕೆ ಜೊತೆ ಮದುವೆ ಮಾಡ್ಬೇಕು. ಕೇಳ ನಿಮ್ಮ ಅಕ್ಕನ ಹೆಂಗವ ಏ ನಿಮ್ಮ ಮಾವ ರೆಡಿ ಇದ್ರು ನಾ ಏನಪ್ಪ. ಆಕೆ ಹ್ಞೂ ಅಂತಾಳ, ಅಕ್ಕಿ ಒಪ್ಪಕ್ಕಲ್ಲ. ಒಪ್ತಾಳ. ನೀನು ಒಪ್ಪಿಸ್ಬೇಕು, ಅವ್ರ ಅಪ್ಪನ ಕಾಲಿಗೆ ಬಿದ್ದರೆ ಒಪ್ಪಿಸ್ಬೇಕು. ಬೀಳ್ತಾನ ತಗೋ ಮತ್ತೆ ಹಾಂ ದುರ್ಗ ಮುರುಗ ಅವ್ರನ್ನ ತಂದೀನಿ ಅಂದಮೇಲೆ ನೀ ಯಾರ್ಯಾರ ಕಾಲಿಗೆ ಬೀಳ್ಬೇಕು ಏನು? ಸುಮ್ಮನೆ ನಾನಾ ಚಾಟಿ ತಗೊಂಡು ಹೊಡ್ಕೊಂತ ಅಡ್ಡಾಡೆ ಊರು ತುಂಬ. ಒಂದು ಸಲ ತೋರ್ಸ ಚಟ್ಟಿ ಪಡ್ಕೊಂತೀನಿ ನೋಡ್ತೀನಿ. ಇಲ್ಲಿವರೆಗೂ ಮೆರೆದ ಮನುಷ್ಯನ ಹಾಳು ಮಾಡಬೇಡ್ರಿ. ಚಾಟಿಲಿ ಹೊಡ್ಕೊಳ್ಳಿಲ್ಲ ಅಂದ್ರೆ ಏನ ಚೊಟ್ಟಿ ಬಡ್ಕೊಂಡಾರ ತೋರ್ಸು. ಎಲ್ಲಿದ್ ಬಡ್ಕೊಂತಿದಿ ಊರು ಶುರು ಮಾಡ್ರಿ. ಎರಡನೇ ಕಂಡೀಷನ್ 1,00,000 ರೂಪಾಯಿ ಖರ್ಚು ಮಾಡಿ ನಾನು ಹನಿಮೂನಿ ಕಳಿಸ್ಬೇಕು. ಮತ್ತು ನಾ ಕೊಟ್ಟು 3 ಲಕ್ಷದಾಗ ಏನೂ ಉಳಿಯಂಗಿಲ್ಲ. ಇನ್ನ 50 ಉಳಿತಾವಲ್ಲ, ಹ್ಞೂ ಆ 50,000 ರೂಪಾಯಿ ಏನೈತಲ್ಲ ಊರ ಸಾಲಿ ಕಟ್ಟಕತ್ತಾರ, ಅದಕ್ಕೆ ದೇಣಿಗೆ ಕೊಟ್ಬಿಡೋನು. ಇನ್ನು ನೋಡಿ ಯಾರ್ದೋ ರೊಕ್ಕ ಎಲ್ಲ ಮುನ್ ಜಾತ್ರೆಗೆ ಶುರು ಆಗ್ತಿದೆ. ಇನ್ನು ಮುಂದೆ ಊರಾಗ ಎಲ್ಲ ಬಡ್ಡಿ ವ್ಯವಹಾರ ನಿಲ್ಲಿಸ್ಬೇಕು. ಅಕಸ್ಮಾತ್ ಕೊಟ್ಟಿದ್ರು ಎಲ್ಲ ಸಾಲ ಮನ್ನಾ ಮಾಡಬೇಕು. ಇಲ್ಲ ಅವು ಚಿಣಿ ಕೆಲಸ ಮಾಡಿದ. ಬಲವಂತಪ್ಪನ ಕಾಲಿಗೆ ಬಿದ್ದು ಮನೆ ಕರ್ಕೊಂಬರ್ಬೇಕು. ಆತು ಹಂಗಿದ್ರೆ ನಮ್ಮ ನಿಮ್ಮ ದೋಸ್ತಿ, ಇಲ್ಲ ಕೋರ್ಟ್ನಾಗ ಕುಸ್ತಿ. ದೋಸ್ತಿನೂ ಐತಿ ಅನ್ನ ಯಾಕ ತಿರ್ಕೊಂಬ ಅದನ್ನ ಬರಾಕ್ ಒಪ್ಕೊಳ್ಳಿಲ್ಲ ಅಂದ್ರ ಶುರು ಮಾಡ. ನಿಮ್ಮವ್ರು ಎಲ್ಲದಕ್ಕೂ ಒಪ್ಕೊಂಡಿನಿಲ್ಲ, ಕೈ ಬಿಡ್ರಿ. ಅದನ್ನ ಶುರು ಮಾಡಿದ್ರ ಊರನ ಮಂದಿ ಎಂಥವ್ರು ತಂದು ಎಂಥವ್ರನ್ನ ಇಟ್ಕೊಂಡ ನೋಡಂತಾರ. ಏನಾತು? ಅದು ನಮ್ದು ವೃತ್ತಿ ಅದ. ವೃತ್ತಿ ಇದ್ರೆ ನಂದು ಇಲ್ಲಲ್ಲ. ಒಳ್ಳೊಳ್ಳೆ ಅಂಗಡಿ ನೀನು ಹೆಣಕ್ಕ ಬಡ್ದೆ. ಮತ್ತೆ ನಾನು ಇದ್ದು ಬಿದ್ದಿದ್ದೆಲ್ಲ ನೀನು ಹೆಣಕ ಇಟ್ಟೇನಿ. ಇಟ್ಟಿದ್ದೆ, ನೀನು ಇಟ್ಟಿದ್ದೆ, ನಾನು ಇಟ್ಟೀನಿ. ಎಲ್ಲ ಇಬ್ರು ಹಾಳಾಗಿವೆ. ಹಾಳೇನಾಗಿಲ್ ತಗೋ, ಉದ್ಧಾರನ ಆಗಿವೆ ಅನ್ನ. ಯಾಕೆ ಸುಮ್ಮನೆ ಅನ್ನಕ್ ಬರ್ತೈತಿ ಶಟ್ಟಿ. ಆದ್ರೂ ಚಿಣಿ ಕೆಲಸ ಮಾಡಿದ್ನು. ಹೌದು ನೋಡ, ಆ ಮನುಷ್ಯನ ಮಾಡಿದನು. ಹೌದೌದು ಬರಬ್ಬರಿ ಮಾಡ್ಯಾವ. ಇನ್ನೊಂದು 3 ಇದ್ರಿ ಹೇಳು. ನನಗೆ 3, ನಿನಗೆ 3. ಆಯ್ತು ತಗ, ಮುಂದೆ ಏನಾರ ಪರಮಾನಂದ ಫಿಕ್ರ್ ಹೇಳ್ತಾನವ ನನಗೆ. ಅವು ತೊಗೊಂಬಂದು ನಿನಗೆ ಹೇಳ್ತೇನಂತ. ಶಿಸ್ತು. ಬಲವಂತಪ್ಪನ ಮನೆಗೆ ಹೋಗೋಣ. ನಾವು ಎಲ್ಲ ಬಿಟ್ಟಿವಪ್ಪ. ಏನದು ಬಿಟ್ಟಿದ್ದು? ಓಡಾಳಗಿರಿ ಹೇಳ. ಬಡ್ಡಿ ವ್ಯವಹಾರ ಮಾಡೋದು ಬಿಟ್ಟಿವಿ. ಬಡ್ಡಿ ವ್ಯವಹಾರ ಮಾಡೋದು, ಮಂದಿ ಹೆಣ್ಮಕ್ಳಿಗೆ ಮೋಸ ಮಾಡೋದು ಎಲ್ಲ ಬಿಟ್ಟಿನಿ ಅಂತ ಹೇಳ್ತೀನಿ. ಅಕಸ್ಮಾತ್ ಬಡ್ಡಿ ರೊಕ್ಕ ಅಲ್ಲ ಅಸಲು ಕೇಳಕ್ಕೆ ಹೋದೆ ಅಂದ್ರೆ ಅಸಲನ್ನು ಅವರಿಗೆ ಬಿಟ್ಟಿನಿ ಅಂತ ಹೇಳ್ತೀನಿ. ಹೌದಾ? ನಾನಿಲ್ಲಿಂದ ಉಜ್ಜುಳ ಆಗಲಿ ಮಂದಿ. ನಾವು ಉಜ್ಜುಳ ಆಗಲಿಲ್ಲ ಅಂದ್ರೆ ಹಿಂಗೆ ಬೀಳ್ತೀನಿ. ಮಂದಿಯಾರ ಉಜ್ಜುಳ ಆಗಲಿಲ್ಲ. ಅದು ಬರಬ್ಬರಿ. ನಾನು ಮಂದಿನ ಉಜ್ಜುಳು ಮಾಡು, ಆದ್ರೆ ನಿನ್ನ ಬಾಯಿನ ಉಜ್ಜುಳು ಮಾಡ್ಕೊಳಕ್ ಹೋಗ್ಬೇಡ. ಅದು ಬೇಕಾ? ಅದು ಇತ್ತಪ್ಪಂದ್ರೆ ನೀವು ಉದ್ಧಾರನ ಆಗಂಗಿಲ್ಲ. ನನ್ನ ಅಪೋಸಿಟ್ ಆಗ್ತಾರಲ್ಲ ಅದಕ್ಕೆ. ಹೌದಾನ? ಆಯ್ತು ಬಾ ಹಂಗಾರ. ಇನ್ನು ಮುಂದೆ ಯಾರ ನಿನ್ನ ಎದುರು ನಿಲ್ಬಾರ್ದು, ಅದಕ್ಕೆ ನಾನು ಇರ್ತೇನಂತ.